ಅದು ಶಾಶ್ವತವಾಗಿ ಇರುವುದಿಲ್ಲ ಜನ್ಮದಿನ. ಆದ್ರೆ ನನ್ನ ವೃತ್ತಿ ಏನಿದೆಯಲ್ಲ ಇವತ್ತು ವಕೀಲತನದ ವೃತ್ತಿಯಲ್ಲಿ ನನಗೆ ಅದರೊಳಗೆ ತುಂಬಾ ಪ್ರೀತಿ ಇದೆ. ಆ ಪ್ರೀತಿಗೋಸ್ಕರ ಇವತ್ತು ನಾನು ಆ ಒಂದು ಜನ್ಮದಿನವನ್ನು ನಾನು ಇವತ್ತು ನನ್ನ ಒಂದು ವೃತ್ತಿಗೆ ಗೌರವ ಕೊಡ್ಬೇಕಾದ್ರೆ, ವಕೀಲತನಕ್ಕೆ ನಾನು ಗೌರವ ಕೊಡ್ಬೇಕು, ಉಳಿಸ್ಕೊಂಡು ಬರ್ಬೇಕಾದ್ರೆ ಈ ನನ್ನ ಜನ್ಮದಿನವನ್ನು ವಕೀಲ ದಿನವಾಗಿ ಆಚರಿಸಬೇಕು ಅಂತ ಅವರು ಹೇಳಿದ್ದಾರೆ. ನೋಡಿ ಎಷ್ಟು ಅರ್ಥ ಇದೆ ಅಲ್ವಾ. ನಾನು ಇರಬಹುದು, ನಾನು ಇವತ್ತು ಇರ್ಬೋದು, ನಾಳೆ ಹೋಗ್ಬೋದು. ನಿಮ್ಗೆ ಏನ್ ಅನಿಸ್ತದೆ ಇದ್ರ ಮಾತು? ಏನ್ ಅನಿಸ್ತದೆ ನಿಮ್ಗೆ? ನಿಜ ಅಂದ್ರೆ ಏನಿದ್ರ ಅರ್ಥ? ಆದ್ರೆ ನಮ್ಮ ಹೆಸರು ಮಾತ್ರ ಉಳಿಯುತ್ತೆ. ನಾವೇನು ಒಳ್ಳೆ ಕೆಲಸಗಳನ್ನ ಮಾಡಿರ್ತೇವೆ ದಟ್ ನೋಡಿ, ಇವತ್ತಿರ್ತೇನೆ ನಾಳೆ ಹೋಗ್ತೇನೆ ಅಂದ್ರೆ ಅರ್ಥ ಏನು? ನಿಮಗೆ ಒಂದು ಉದಾಹರಣೆಗೆ ಕೊಡ್ತಾ ಇದ್ದೇನೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಉದಾಹರಣೆ ಕೊಡ್ತೇನೆ, ಒಂದು ಎಕ್ಸಾಂಪಲ್. ನಿಮ್ಗೆಲ್ಲ ಗೊತ್ತಿರುವಂತದ್ದೇ, ಸಣ್ಣ ಪುಟ್ಟ ನಾನು ಸ್ವಲ್ಪ ನೆನಪು ಮಾಡಿಸ್ಕೊಡ್ತಾ ಇದ್ದೇನೆ. ನಮ್ಗೆಲ್ಲ ಗೊತ್ತಿದೆ, ತಾಸ್ಕಂಡಿಗೆ ಯುದ್ಧ ಇನ್ನು ಮೇಲೆ ಬೇಡ, ಸಂಕ್ಷಿಪ್ತ ಹೇಳ್ತೇನೆ, ಪೂರ್ತಿ ಹೇಳಿದ್ರೆ ಟೈಮ್ ಹೇಳ್ತೇನೆ. ಯುದ್ಧ ಮಾಡಬೇಕು, ಯುದ್ಧ ನಮ್ಗೆ ಬೇಡ, ನಾವೆಲ್ಲರೂ ರಾಜಿಯಾಗಿರೋಣ ಅಂತ ತಾಸ್ಕಂಡಿಗೆ ಹೋಗಿ ಸಿಗ್ನೇಚರ್ ಹಾಕಲಿಕ್ಕೆ ಹೋಗ್ತಾರೆ ಅಂತೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಆ ಸಮಯದಲ್ಲಿ ಯಾವ ವಿಮಾನದಲ್ಲಿ ಅವರಿಗೆ ನೀವು ಹೋಗಿ ಬನ್ನಿ ಅಂತ ಎಲ್ಲರೂ ಹೇಳಿ ಅವ್ರನ್ನ ವಿಮಾನದಲ್ಲಿ ಕಳಿಸ್ಕೊಟ್ಟಿದ್ರು, ತಾಸ್ಕಂಡಿಯಲ್ಲಿ ಸಿಗ್ನೇಚರ್ ಹಾಕುವ ಸಮಯದಲ್ಲಿ ಅವ್ರದ್ದು ಡೆತ್ ಆಗುತ್ತೆ. ಎಲ್ಲ ಪೇಪರ್ ನ್ಯೂಸ್ ನಲ್ಲಿ ಬಂತು, ಇನ್ನು ಮುಂದೆ ಶಾಸ್ತ್ರಿಯವರು ಇಲ್ಲ ಅಂತ. ಹಾಗೆ ಸಿಗ್ನೇಚರ್ ಹಾಕಿದವರು ಯಾರು ಮತ್ತು ವಾಪಸ್ ಬಂದವರು ಯಾರು? ಕೇವಲ ಅವರು ಪ್ರಾಂತಿಕ ಕ್ಷೇತ್ರದಲ್ಲೇ ಬಂತು. ಅವ್ರದ್ದು ಆತ್ಮ ಸಿಗ್ನೇಚರ್ ಹಾಕಿದ್ದು ಯಾರು ಅಂದ್ರೆ ಶಾಸ್ತ್ರಿಯವರು, ಅರ್ಥಾತ್ ಆತ್ಮ. ವಾಪಸ್ ಬಂದಿದ್ದು ಯಾರು ಅಂದ್ರೆ ಕೇವಲ ಬಾಡಿ ಅಷ್ಟೇ, ದೇಹ. ಅದ್ರ ಸಿಗ್ನೇಚರ್ ಆಗಿದ್ದು ಆತ್ಮ. ಅಂದ್ರೆ ಇವರು ಹೇಳಿದ್ದು ಅದೇ ಮಾತು. ರಾಜೇಂದ್ರ ಪ್ರಭು ಅವರು ಏನ್ ಹೇಳಿದ್ರೆ, ನಾನು ಇರ್ತೇನೆ, ಹೋಗ್ತೇನೆ ಅಂದ್ರೆ ಅರ್ಥ ಏನು? ನನ್ನ ಆತ್ಮ ಇವತ್ತು ಇದೆ, ರಾಜೇಂದ್ರನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನನ್ನ ದೇಹ ಹೋಯ್ತು, ನನ್ನ ಆತ್ಮ ಹೋಯ್ತು ಅಂದ್ರೆ ಶಾಶ್ವತವಾಗಿರುವುದಿಲ್ಲ. ಶಾಶ್ವತವಾಗಿ ದಿನ ಆಚರಣೆ ಮಾಡಬೇಕಾದ್ರೆ ಏನ್ ಮಾಡಬೇಕು? ವಕೀಲರ ಒಂದು ಗೌರವ ಉಳಿಸಬೇಕಾದ್ರೆ ಇದು ವಕೀಲತನವಾಗಿ ಆಚರಣೆ ಮಾಡಿ ಅಂತ ಹೇಳಿದ್ರು. ಮತ್ತೆ ವಕೀಲತನ ಅಂದ್ರೆ ಅವರೊಂದು ಮಾತು ಹೇಳ್ತಾರೆ, ಏನಂದ್ರೆ ಎಲ್ಲ ಸಾವಿರಾರು ವೃತ್ತಿಗಳಿದೆ, ಅದರೊಳಗೂ ವಕೀಲತನ ಏನಿದೆ ಪವಿತ್ರವಾಗಿರುವಂತ ವೃತ್ತಿ ಅಂತ ಹೇಳ್ತಾರೆ. ಬಹಳ ಪವಿತ್ರವಾಗಿರುವಂತದ್ದು. ಅಂದ್ರೆ ವಕೀಲ ಅಂದ್ರೆ ಸತ್ಯ ಅನ್ವೇಷಣೆ ಮಾಡುವಂಥದ್ದು. ಅಸತ್ಯ ಹಿಂದೆ ಒಂದು ಸತ್ಯ ಇರುತ್ತದೆ, ಅನ್ಯಾಯ ಹಿಂದೆ ನ್ಯಾಯ ಇರುತ್ತದೆ. ನ್ಯಾಯ ಮತ್ತು ಸತ್ಯವನ್ನು ಹುಡುಕುವಂತಹ ಪರಮ ಪವಿತ್ರ ಧರ್ಮವೇ ಅದು ವಕೀಲತನ ಅಂತ ಹೇಳ್ಬೋದು. ಯಾಕಂದ್ರೆ ಬೇರೆ ವೃತ್ತಿಯಲ್ಲಿ ಧರ್ಮವನ್ನು ಹುಡುಕ್ತಾ ಹೋಗ್ತಾರೆ, ಆದ್ರೆ ವಕೀಲ ವೃತ್ತಿಯಲ್ಲಿ ಧರ್ಮ ಅನ್ನುವಂಥದ್ದು ಬರುವುದಿಲ್ಲ. ಹೀಗಾಗಿ ಆ ಧರ್ಮ ಈ ಧರ್ಮ ಅನ್ನುವಂಥದ್ದು ಯಾವುದೂ ಬರುವುದಿಲ್ಲ. ಇಂಥ ಒಂದು ಕಾರ್ಯಕ್ರಮ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ತಾವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೋಸ್ಕರ